16ನೇ ಪ್ರಶ್ನೆ. ಇದನ್ನು ನಿಮ್ಗೆ ಮಾರ್ಚ್ 2020ಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಇದು ಮಾರ್ಚ್ 2020ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಎರಡನೆಯ ಕಾರ್ನಾಟಿಕ್ ಯುದ್ಧದ ಪರಿಣಾಮಗಳು ಯಾವುವು? ಎರಡನೇ ಕಾರ್ನಾಟಿಕ್ ಯುದ್ಧದ ಪರಿಣಾಮಗಳು. ಈ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ತು ಮಕ್ಕಳೇ? ಎರಡನೇ ಕಾರ್ನಾಟಿಕ್ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಓಕೆ, ಇಲ್ಲಿ ಪರಿಣಾಮಗಳು ಏನು ಅಂತ ನೋಡೋಣ. ಓಕೆ, ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕಾರ್ನಾಟಿಕ್ನ ನವಾಬನಾಗಿದ್ದನು. ಯಾರು? ಚಂದಾ ಸಾಹೇಬನು ಕಾರ್ನಾಟಿಕ್ನ ನವಾಬನಾಗಿದ್ದನು. ಆದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವನು ಕಾರ್ನಾಟಿಕ್ನ ರಾಜಧಾನಿ ಆರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬನನ್ನ ಸೋಲಿಸ್ತಾನೆ. ಇವಾಗ ಫ್ರೆಂಚರು ಚಂದಾ ಸಾಹೇಬನಿಗೆ ಬೆಂಬಲವನ್ನ ಸೂಚಿಸಿದ್ರು. ಅವರು ಚಂದಾ ಸಾಹೇಬನನ್ನ ಕಾರ್ನಾಟಿಕ್ನ ನವಾಬನನ್ನಾಗಿ ಮಾಡಿದ್ರು ಅಲ್ವಾ? ಸೊ ಆದರೆ ಇಲ್ಲಿ ಇಂಗ್ಲಿಷರು ಏನ್ ಮಾಡ್ತಾರೆ? ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಯಾಗಿದ್ದಂತಹ ರಾಬರ್ಟ್ ಕ್ಲೈವ್ನು ಕಾರ್ನಾಟಿಕ್ ರಾಜಧಾನಿ ಆರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬನನ್ನ ಸೋಲಿಸ್ತಾನೆ. ಇದು ಫಸ್ಟ್ ಏನು? ಮೊದಲನೆಯ ಪರಿಣಾಮ. ಓಕೆ, ಅಂತಿಮವಾಗಿ ಈ ಯುದ್ಧದಲ್ಲಿ ಚಂದಾ ಸಾಹೇಬನನ್ನು ಬಂಧಿಸಿ ಹತ್ಯೆ ಮಾಡಲಾಯಿತು. ಸೊ ಚಂದಾ ಸಾಹೇಬನನ್ನ ಸೋಲಿಸಿದ್ದಷ್ಟೇ ಅಲ್ಲ, ಆತನನ್ನ ಬಂಧಿಸಿ ಏನ್ ಮಾಡಿದ್ರು? ಬ್ರಿಟಿಷರು ಹತ್ಯೆ ಮಾಡಿದರು. ಓಕೆ, ಸೊ ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನನ ಮಗನಾದ ಮಹಮ್ಮದ್ ಅಲಿಯನ್ನು ನವಾಬನನ್ನಾಗಿ ನೇಮಕ ಮಾಡ್ತಾರೆ. ಯಾರನ್ನ? ಅನ್ವರುದ್ದೀನನ ಮಗನಾದ ಮಹಮ್ಮದ್ ಅಲಿಯನ್ನ ನವಾಬನಾಗಿ ನೇಮಕ ಮಾಡ್ತಾರೆ. ಕೊನೆಗೆ ಎರಡನೆಯ ಕಾರ್ನಾಟಿಕ್ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಇಲ್ಲಿ ಬ್ರಿಟಿಷರು ಗೆಲುವನ್ನ ಸಾಧಿಸಿದ್ದಷ್ಟೇ ಅಲ್ಲದೆ ಚಂದಾ ಸಾಹೇಬನನ್ನ ಸೋಲಿಸಿ ಹತ್ಯೆ ಕೂಡ ಮಾಡ್ತಾರೆ. ಸೊ ಅದಾದ ಮೇಲೆ ಅವರು ಅನ್ವರುದ್ದೀನನ ಮಗನಾದ ಮೊಹಮ್ಮದ್ ಅಲಿಯನ್ನ ನವಾಬನನ್ನಾಗಿ ನೇಮಕ ಮಾಡ್ತಾರೆ. ಕೊನೆಗೆ ಈ ಯುದ್ಧವು ಏನಾಗತ್ತೆ? ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಗತ್ತೆ. ಓಕೆ, ಸೊ ಇದೇ ಏನು ಎರಡನೆಯ ಕಾರ್ನಾಟಿಕ್ ಯುದ್ಧದ ಪರಿಣಾಮ.